ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಂತಿಮ ರೂಪವನ್ನು ಕೊಡುವಂತಹ ವಿಚಾರ. ಈ ಬಗ್ಗೆ ಬೆಂಗಳೂರು ಕಾಂಗ್ರೆಸ್ ಶಾಸಕರು ಮತ್ತು ಮಂತ್ರಿಗಳ ಜೊತೆ ಡಿಸಿಎಂ ಡಿಕೆ ಸಭೆ. ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಿ ನಿವಾಸದಲ್ಲಿ ಕಾಂಗ್ರೆಸ್ ಶಾಸಕರ ಜೊತೆಗೆ ಸಭೆ ನಡೆದಿದ್ದು, ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅಂತಿಮ ರೂಪ ಕೊಡೋ ಕುರಿತಾಗಿ ಚರ್ಚೆಯಾಗಿದೆ. ಬೆಂಗಳೂರನ್ನ 3 ಪಾಲಿಕೆಯಾಗಿ ವಿಂಗಡಿಸೋ ಬಗ್ಗೆ ಒಲವು ತೋರಿದ್ದಾರೆ. ಸಭೆಯಲ್ಲಿ ಶಾಸಕರು ಸಚಿವರಿಂದ 5 ಪಾಲಿಕೆ ರಚಿಸುವಂತೆ ಸಲಹೆ ಬಂತು. ಆದರೆ 3 ಪಾಲಿಕೆ ರಚನೆಗೆ ಒಲವು ವ್ಯಕ್ತ ಆಗ್ತಾ ಇದೆ. ಆಡಳಿತಾತ್ಮಕ ಆರ್ಥಿಕ ಕಾರಣದಿಂದಾಗಿ 5 ಪಾಲಿಕೆಗೆ ಕೆಲವರು ಒಲವು ತೋರ್ತಾ ಇದ್ದಾರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರ ಪಾಲಿಕೆ ರಚನೆಗೆ ಒಲವು. ಈಗೇನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಅದನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ರಚಿಸೋದಕ್ಕೆ ಸರ್ಕಾರ ಏನು ಮುಂದಾಗಿದೆ, ಅದನ್ನು ಯಾವ ರೀತಿಯಲ್ಲಿ ಸ್ವರೂಪ ಇರಬೇಕು ಅನ್ನೋದ್ರ ಬಗ್ಗೆ ಈಗ ಚಿಂತನೆ ಆಗ್ತಾ ಇರುವಂಥದ್ದು. 5 ಪಾಲಿಕೆ ಆಗಬೇಕು, 3 ಪಾಲಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಬೆಂಗಳೂರಿನ ಶಾಸಕರ ಜೊತೆ ಚರ್ಚೆಯಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತಂದ್ರೆ ಹೇಗಿರುತ್ತೆ, ಎಷ್ಟು ಪಾಲಿಕೆ ಅನ್ನುವಂತಹ ಕುತೂಹಲ ಇರುವಂತದ್ದು, ಅದಕ್ಕೊಂದು ಮೂರ್ತ ರೂಪ ಇವತ್ತು ಸಿಗುತ್ತಾ? ಸಭೆಯಲ್ಲಿ ಏನಾಗ್ತಾ ಇದೆ? ಪ್ರತಿಮಾ, ಈಗಾಗಲೇ ಈ ಸಭೆ ಮುಕ್ತಾಯವಾಗಿದೆ. ಈ ಸಭೆಯಲ್ಲಿ ಕೆಲವೊಂದಿಷ್ಟು ಸಲಹೆಗಳಿಗೆ ಮಾತ್ರ ಸೀಮಿತವಾಗಿದೆ. ಅಂತಿಮ ಅಂತ ನಿರ್ಧಾರವನ್ನ ಈ ಸಭೆಯಲ್ಲಿ ಮಾಡಲಾಗಿಲ್ಲ. ಈಗಾಗಲೇ ಬಹುತೇಕ ಶಾಸಕರು, ಬೆಂಗಳೂರಿನ ಶಾಸಕರು ಮತ್ತು ಸಚಿವರು ಏನಂತ ಹೇಳಿದ್ದಾರೆ ಅಂದ್ರೆ 3 ರಿಂದ 5 ಪಾಲಿಕೆಗಳು, ಕೆಲವರು 5 ಪಾಲಿಕೆ ಮಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ ಅನ್ನುವಂಥ ಸಲಹೆಯನ್ನ ಕೊಟ್ಟಿದ್ದಾರೆ. ಕಾರಣ ಏನು ಅಂದ್ರೆ, ಒಂದು ಚಿಕ್ಕ ಚಿಕ್ಕ ಪಾಲಿಕೆಗಳಿದ್ದಂಥ ಸಂದರ್ಭದಲ್ಲಿ ಆಡಳಿತಾತ್ಮಕವಾಗಿ, ಆರ್ಥಿಕವಾಗಿ, ಜೊತೆಗೆ ಮಾನಿಟರಿ ವೈಸ್ ಅಂದ್ರೆ ಅದನ್ನ ನಿರ್ವಹಣೆ ರೀತಿಯಲ್ಲೂ ಕೂಡ ತುಂಬಾ ಸುಲಭವಾಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ 5 ಪಾಲಿಕೆಗಳನ್ನ ಮಾಡಿದ್ರೆ ಒಳ್ಳೇದು ಅಂತ. ಹಾಗೇನೆ ಕೆಲವೊಂದಿಷ್ಟು ಪಾಲಿಕೆಗಳು ಹಿಂದೂ ಆಲ್ರೆಡಿ ಸಾಕಷ್ಟು ಏರಿಯಾಗಳು ಹೊಸದಾಗಿ 198 ವಾರ್ಡ್ಗಳನ್ನ ಬಿಜೆಪಿ ಏನ್ ಮಾಡಿದ್ರು, ಈ ಸಂದರ್ಭದಲ್ಲೂ ಕೂಡ ಅನೇಕ ವಾರ್ಡ್ಗಳು ಹಿಂದೆ ಉಳಿದಿದ್ದಾವೆ. ಕೋರ್ ಬೆಂಗಳೂರು ಅಥವಾ ಈಗಾಗಲೇ ಸಿಬಿಡಿ ಏರಿಯಾ ಏನಿದೆ ಅದರಷ್ಟು ಮುಂದುವರೆದಂತಹ ಭಾಗಗಳಾಗಿಲ್ಲ. ಈ ಕಾರಣಕ್ಕೋಸ್ಕರ 5 ಪಾಲಿಕೆಗಳನ್ನ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು 3 ಪಾಲಿಕೆಗಳಿಗೆ ಮಾತ್ರ ಸೀಮಿತ ಮಾಡೋಣ, ಯಾಕಂದ್ರೆ ತುಂಬಾ ವಿಂಗಡಣೆ ಮಾಡಿದ್ರೆ ಅದನ್ನ ಇನ್ನಿತರ ಅಭಿವೃದ್ಧಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಟಾರ್ ಹಾಕುವಂತದ್ದು ಇರ್ಬೋದು, ಅಥವಾ ವಾಟರ್ ಕನೆಕ್ಷನ್ಸ್ ಇರ್ಬೋದು, ಬೆಸ್ಕಾಂ ಕನೆಕ್ಷನ್ಸ್ ಇರ್ಬೋದು, ಅಥವಾ BMTC ಕನೆಕ್ಷನ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗುತ್ತೆ. ಹೀಗಾಗಿ 3ಕ್ಕೆ ಮಾತ್ರ ಸೀಮಿತ ಮಾಡೋಣ ಅನ್ನುವಂಥ ಸಲಹೆ ಕೂಡ ಇದೆ. ಆದ್ರೆ 5 ಪಾಲಿಕೆಗಳಿಂದ ಅದರ ರಚನೆ ಬಗ್ಗೆ ಅನೇಕ ಅಂದ್ರೆ ಹೆಚ್ಚಿನ ಶಾಸಕರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅಂತಿಮವಾಗಿ ಈ ನಿರ್ಧಾರವನ್ನ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಬಿಡ್ತಾರೆ. ಆರ್ಥಿಕವಾಗಿ, ಆಡಳಿತಾತ್ಮಕವಾಗಿ ಅನುಕೂಲ ಯಾವ ತರ ಆಗುತ್ತೆ ಅದನ್ನ ತಾವು ಮಾಡಿ ಅಂತ. ಹೀಗಾಗಿ 3 ಅಂತೂ ಆಗೋದು ಪಕ್ಕ. ಆದ್ರೆ 5 ಪಾಲಿಕೆ ಆಗತ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ವಿಶ್ಲೇಷಣೆಗಳು ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಆಗುವಂತ ಸಾಧ್ಯತೆ ಇರುತ್ತೆ. ಥ್ಯಾಂಕ್ ಯು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಬೆಂಗಳೂರು ನಗರಕ್ಕೆ. ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಮುಂದಕ್ಕೆ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು, ಯಾವತ್ತು ಮಾಡಬೇಕು, ಏಕೆಂದರೆ ಟೈಮ್ ಆಗ್ತಾ ಇದೆ. 4 ತಿಂಗಳ ಒಳಗಡೆ ನಾವು ಅದನ್ನೆಲ್ಲ ರಚನೆ ಮಾಡಬೇಕು, ಎಷ್ಟು ಕಾರ್ಪೊರೇಷನ್ ಮಾಡಬೇಕು. ಸೊ ನಾನು ಅಪೋಸಿಷನ್ ಲೀಡರ್ ಒಬ್ಬರ ಹತ್ರ ಮಾತಾಡಬೇಕು. ಮೊನ್ನೆ ಎಲ್ಲರ ಹತ್ರ ಮಾತಾಡಿದ್ದೆ, ಅವತ್ತು ಬಂದಿದೆ, ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಪೋಸಿಷನ್ ಲೀಡರ್ ಹತ್ರನೂ ಒಂದು ಮಾತು ನಾನು ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ, ಕೇಳ್ತೀನಿ, ಅವ್ರ ಅಭಿಪ್ರಾಯನೂ ಕೇಳ್ತೀನಿ, ಕೇಳ್ಬಿಟ್ಟು ಅದನ್ನ ಡಿಸಿಷನ್ ಮಾಡ್ತೀನಿ. ಇವತ್ತು ಬೆಂಗಳೂರು ನಗರ